ಇನ್ನು ಮಂತ್ರಾಲಯಕ್ಕೆ ನಾವು ಬಂದು ರೀಚ್ ಆಗಿದ್ದಾಯಿತು. ಬೆಳಗ್ಗೆನೇ ಎದ್ದು ಸ್ನಾನ ಗೀನ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ನಾವು ಎಂದಿನಂತೆ ರಾಯರ ದರ್ಶನಕ್ಕಿಂತ ಮುಂಚೆ ಮಂಚಾಲಮ್ಮ ದೇವಿಯ ದರ್ಶನಕ್ಕೆ ಅಂತ ಹೋದ್ವಿ. ಅಮ್ಮನವರ ದರ್ಶನ ಆದಮೇಲೆ ನಾವು ರಾಯರ ದರ್ಶನಕ್ಕೆ ಅಂತ ಹೋದ್ವಿ. ರಾಯರ ದರ್ಶನ ಎಲ್ಲ ಆದಮೇಲೆ ತೀರ್ಥ ಮಂತ್ರಾಕ್ಷತೆ ಎಲ್ಲ ತಗೊಂಡ್ವಿ. ಅದೆಲ್ಲ ಆದಮೇಲೆ ನಾವು ರಾಯರ ಪ್ರಸಾದಕ್ಕೆ ಅಂತ ಅನ್ನದಾನ ಹಾಲ್ಗೆ ಹೋಗಿ ರಾಯರ ಪ್ರಸಾದನ ಸ್ವೀಕಾರ ಮಾಡಿದ್ವಿ. ಭಕ್ತಿಯಿಂದ ರಾಯರ ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆ ಸ್ವಲ್ಪ ನಾವು ಮಂತ್ರಾಲಯನ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಡೇ ರೂಮ್ ಎಲ್ಲ ಚೆಕ್ಔಟ್ ಮಾಡಿಕೊಂಡು ವಾಪಸ್ ಬೆಂಗಳೂರು ಕಡೆ ಹೊರಟ್ವಿ. ನಮ್ಮ ಟ್ರೈನ್ ಇದ್ದಿದ್ದು ಬೆಳಗ್ಗೆನೇ 7:15ಗೆ. ಟ್ರೈನ್ ಹತ್ತುತ್ತಿದ್ದಂಗೆ ನಮಗೆ ಬ್ರೇಕ್ಫಾಸ್ಟ್ ಕೊಟ್ಟರು. ಎಂದಿನಂತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ನಮಗೆ ಬೆಳಗ್ಗೆನೇ ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಬ್ರೇಕ್ಫಾಸ್ಟ್ಗೆ ಕೊಟ್ಟರು. ಅದಾದಮೇಲೆ ಒಂದು ಬಿಸಿ ಚಾಯ್ ಕೂಡ ಕೊಟ್ಟರು. ನಾನು ಚಾಯ್ ಕುಡಿಯುವಾಗ ನನ್ನ ಮಗನಿಗೆ ಅವನಿಗೂ ಚಾಯ್ ಬೇಕು ಅನಿಸ್ತಾ ಇತ್ತೇನೋ, ಅದಕ್ಕೆ ಚಾಯ್ ಬೇಕು ಅಂತ ಇದು ಮಾಡ್ತಾನೆ ಇದ್ದ. ಇನ್ನು ನೀವು ವಂದೇ ಭಾರತಲ್ಲಿ ನೀವೇನಾದ್ರು ಮೊಬೈಲ್ ಚಾರ್ಜ್ ಮಾಡ್ಕೋಬೇಕು ಅಂದರೆ ಸೀಟ್ ಕೆಳಗಡೆನೇ ಚಾರ್ಜರ್ ಇರುತ್ತೆ, ನೀವು ಚಾರ್ಜಿಂಗ್ ಮಾಡ್ಕೋಬೋದು. ಮಧ್ಯಾಹ್ನ 12:15 ಆಗ್ತಿದ್ದಂಗೆ ನಮಗೆ ಊಟ ತಂದುಕೊಟ್ರು. ಚಪಾತಿ, ರೈಸು, ದಾಲು, ಪನ್ನೀರ್ ಬಟರ್ ಮಸಾಲ ಹಾಗೂ ಒಂದು ಪಲ್ಯ ಕೂಡ ಕೊಟ್ಟಿದ್ರು. ಅಂತೂ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಅಂತೂ ಇಂತೂ ಬೆಂಗಳೂರಿಗೆ ವಾಪಸ್ ಬಂದು ಹೋದ್ವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.